ನಿನ್ನೇಳು ಬೀಳುಗಳು, ನಿನ್ನ ಸೊಗಗೋಳುಗಳು, ನಿನ್ನೊಬ್ಬನೋ ಸುಗವೇ ನಡೆವ ಯೋಜನೆಯೇ. ಇನ್ನದೆನಿವರ ಜೀವಪಾಕವು ಇದರಿಂದಹುದೋ, ಚನ್ನವ ಋಣಮಾರ್ಗ ಮಂಕುತಿಮ್ಮ. ಹೌದು, ಹಲವರ ಋಣ ಮತ್ತು ಹಲವು ಕಾರಣಗಳ ಪ್ರಭಾವದ ಫಲವೇ ನಮ್ಮೀ ಬದುಕು ಅಲ್ಲವೇ. ಒಮ್ಮೆ ಒಂದು ಮೊಲ ಹುಲ್ಲು ಮೇಯುತ್ತಿತ್ತು. ದೂರದಿಂದ ಇದನ್ನು ಕಂಡ ನರಿಯೊಂದು ಇತ್ತ ಕಡೆ ಬರುತ್ತಿತ್ತು. ಮೊಲ ಓಡಲು ಆರಂಭಿಸಿತು. ಹಿಂದಿನಿಂದ ನರಿಯು ಬೆನ್ನಟ್ಟಿ ಬರುತ್ತಿದೆ. ಓಡಿ ಓಡಿ ಕೊನೆಗೊಂದು ದಟ್ಟವಾದ ಪೊದೆಯಲ್ಲಿ ಅಡಗಿ ಕುಳಿತಿತು ಮೊಲ. ಇದನ್ನು ಕಾಣದ ನರಿ ಮುಂದಕ್ಕೆ ಹೋಯಿತು. ಇನ್ನೇನು ನರಿ ಹೋಯಿತಲ್ಲ ಎಂದು ಭಾವಿಸಿದ ಮೊಲ ತಾನು ಅಡಗಿ ಕುಳಿತ ಪೊದೆಯ ಎಲೆಗಳನ್ನು ತಿನ್ನತೊಡಗಿತು. ತಿಂದು ತಿಂದು ಎಲೆಗಳೆಲ್ಲ ಖಾಲಿಯಾದಾಗ ಹೊಟ್ಟೆ ಭಾರವಾಗಿ ಸುಸ್ತಾಯಿತು. ಅಷ್ಟರಲ್ಲಿ ಅದೋ ಆ ನರಿ ಮತ್ತೆ ಇತ್ತ ಕಡೆ ಬರುತ್ತಿದೆ. ಈಗ ಮೊಲಕ್ಕೆ ಹೊಟ್ಟೆ ತುಂಬಿ ಓಡಲು ಆಗುತ್ತಿಲ್ಲ, ಅಡಗಿಕೊಳ್ಳಲು ಪೊದೆಯೂ ಇಲ್ಲ. ನರಿ ಮೊಲವನ್ನು ಹಿಡಿದು ತಿಂದಿತು. ಸ್ನೇಹಿತರೆ, ನಮ್ಮ ಜೀವನದಲ್ಲಿಯೂ ಈ ಮೊಲದಂತೆ ಏನು ಮಾಡಬೇಕು ಎಂದು ಕಂಗೆಟ್ಟಾಗ ಈ ಪೊದೆಯಂತೆ ನಮಗೆ ಸಹಾಯ ಮಾಡಿದವರಿದ್ದಾರೆ. ಸಾಂತ್ವನದ ಮಾತುಗಳಿಂದ ಮನಸ್ಸಿಗೆ ಸಮಾಧಾನವನ್ನು ತಂದವರಿದ್ದಾರೆ. ನಮ್ಮ ಪ್ರಗತಿಗೆ ಕಾರಣರಾದವರು ಅದೆಷ್ಟೋ ಮಂದಿ ಇದ್ದಾರೆ. ಹಾಗಾಗಿ ನಮಗೆ ಸಹಾಯ ಮಾಡಿದವರನ್ನು, ನಾವು ಬಂದ ದಾರಿಯನ್ನು ಮರೆಯದೆ ಸದಾ ಕೃತಜ್ಞತಾ ಭಾವದಿಂದ ಇರಲು ಪ್ರಯತ್ನ ಪಟ್ಟದ್ದೇ ಆದರೆ ಈ ಬದುಕೇ ಬಂಗಾರ. ಧನ್ಯವಾದಗಳು.